ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಆಲ್ರೆಡಿ ನಾವು ಪಟಾಯದಲ್ಲಿ ಇದ್ದೀವಿ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ರೂಮ್ ಟೂರ್ ಎಲ್ಲ ಹಾಕಿದ್ದೀನಿ, ಹೋಗಿ ನೋಡಿ, ನನ್ನ ಚಾನಲಲ್ಲಿ ಇದೆ. ನಾವಿವಾಗ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲೇ ನಿಯರ್ ಬೈಯಲ್ಲೇ ನಾವು ಹೋಟೆಲ್ ಮಾಡಿರೋದು. ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ವಾವ್, ಸಖತ್ತಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗೈಸ್, ಈ ವ್ಯೂ ನೋಡಿ ಹೇಗಿದೆ. ನಾನು ವರುಣ್ ಬೀಚ್ ಮುಂದೆ ಕುತ್ಕೊಂಡಿದ್ವಿ. ಆ ಸನ್ಸೆಟ್ಗೂ ಆ ಬೋರ್ಡ್ಗೂ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ತಕ್ಷಣ ಮೊಬೈಲ್ ತಗೊಂಡು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ಯೂಟಿಫುಲ್ ವ್ಯೂ ಅಲ್ವಾ? ಹೇ ಗಾಯ್ಸ್, ನಾನಿವಾಗ ರೆಡಿ ಆಗಿದ್ದೀನಿ. ಪಟಾಯ ವಾಕಿಂಗ್ ಸ್ಟ್ರೀಟ್ಗೆ ಹೋಗೋಣ ಅಂತ. ಸೊ ಸ್ಕೂಟಿ ರೆಂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲೇ ಎದುರುಗಡೆನೇ ಇದೆ. ಬಟ್ ನಾಳೆ ಒನ್ ಡೇ ಅಷ್ಟೇ ನಾವು ಪಟಾಯದಲ್ಲಿರೋದು. ಆಮೇಲೆ ಅದ್ರ ನೆಕ್ಸ್ಟ್ ಡೇ ರಿಟರ್ನ್ ಟು ಬ್ಯಾಂಗ್ಳೂರ್. ಅದಕ್ಕೋಸ್ಕರ ಯೋಚನೆ ಮಾಡಿದ್ವಿ ಹೇಗೆ ಏನು ಅಂತ. ಅಫೋರ್ಡಬಲ್ ಪ್ರೈಸಲ್ಲಿ ನಮಗೆ ಸಿಕ್ಕರೆ ಟುಕ್ ಇಲ್ಲಾಂದರೆ ಕ್ಯಾಬ್ ಆ ರೀತಿ ಮಾಡ್ತೀವಿ. ಇಲ್ಲ ಅಂದರೆ ಸ್ಕೂಟಿ ತೊಗೋತೀವಿ. ಸ್ಕೂಟಿ ಪರ್ ಡೇ ಇಲ್ಲಿ 200 ಬಾತ್. ಬ್ಯಾಂಕಾಕು ಮತ್ತು ಫುಕೆಟಲ್ಲೆಲ್ಲ 300-350 ಬಾತಲ್ಲಿತ್ತು. ಸೊ ಇಲ್ಲಿ ಸ್ಕೂಟಿ ರೆಂಟ್ ಪರ್ ಡೇ ಸ್ವಲ್ಪ ಕಡಿಮೆ. ಗೈಸ್, ನಾನು ವರುಣ್ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಪಟಾಯ ವಾಕಿಂಗ್ ಸ್ಟ್ರೀಟ್ಗೆ. ನೋಡೋಣ ಹೇಗಿದೆ ಅಂತ. ಗೈಸ್, ನಾವು ಪಟಾಯ ವಾಕಿಂಗ್ ಸ್ಟ್ರೀಟಿಗೆ ಬಂದಿದ್ದೀವಿ. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು 15 ಮಿನಿಟ್ಸ್ವರೆಗೂ ವಾಕ್ ಮಾಡಿ ಮತ್ತು ಹೋಟೆಲ್ಗೆ ಹೋಗ್ತೀವಿ. ತುಂಬಾ ಸುಸ್ತಾಗಿದೆ ಇವತ್ತು. ಸೊ ಊಟ ಮಾಡಿ ಕಂಪ್ಲೀಟ್ ರೆಸ್ಟ್ ಮಾಡೋದು. ಬೆಳಗ್ಗೆ ಮತ್ತೆ ನಿಯರ್ ಬೈ ಯಾವುದಾದ್ರೂ ಪ್ಲೇಸಸ್ಗಳಿದ್ರೆ ಬುದ್ಧ ಟೆಂಪಲ್ ಅವೆಲ್ಲ ಇದ್ದಾವೆ, ಅದೆಲ್ಲ ನೋಡೋದಕ್ಕೆ ಅಂತ ಹೊರಡ್ತೀವಿ. ಇಲ್ಲೊಂದು 15-20 ಮಿನಿಟ್ಸ್ ವಾಕ್ ಮಾಡಿ ನೋಡಿಕೊಂಡು ಹೊರಡ್ತೀವಿ. ಗೈಸ್, ನಾನು ವರುಣ್ ಪಟಾಯಕ್ಕೆ ಬಂದಿರೋದು ಫಸ್ಟ್ ಟೈಮ್. ನಾನೇನೋ ಇದು ವಾಕಿಂಗ್ ಸ್ಟ್ರೀಟ್ ಪಬ್ ಪಾರ್ಟೀಸ್ ಈ ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಈ ರೀತಿಯೂ ಇದೆ, ಬಟ್ ಏನೋ ಒಂಥರ ಡಿಫ್ರೆಂಟ್ ಅಟ್ಮಾಸ್ಫಿಯರ್ನ ನಾವು ನೋಡ್ಬೋದು ಅಲ್ಲಿ. ಬಟ್ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗ್ತಾಯಿತ್ತು. ನನಗೆ ಜಾಸ್ತಿ ಹೊತ್ತು ಅಲ್ಲಿ ಇರೋದಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಒಂದು 10 ಮಿನಿಟ್ಸ್ವರೆಗೂ ಎದ್ದು ನಾವು ಅಲ್ಲೇ ನಿಯರ್ ಬೈ ಬೀಚ್ ಇದೆ, ಪಟಾಯ ಬೀಚ್, ಅಲ್ಲಿಗೆ ಹೋಗ್ಬಿಟ್ವಿ. ಸೊ ಅಷ್ಟೇ. ಗೈಸ್, ಅಲ್ಲಿ ಹೋದರೆ ಅದು ವಾಕಿಂಗ್ ಸ್ಟ್ರೀಟು. ಈ ಕಡೆ ಸೈಡ್ ನಡ್ಕೊಂಡು ಬಂದರೆ ಸ್ವಲ್ಪ ಸೈಲೆಂಟ್ ರೋಡು, ಎಲ್ಲ ಪಾರ್ಟೀಸು ಪಬ್ಬು ಆ ರೀತಿ ರೋಡು. ಇದು ರಿವರ್ ಸೈಡು ಸೈಲೆಂಟ್ ರೋಡ್. ಹೇ ಗೈಸ್, ಇವಾಗ ನಾವು ಹೋಗ್ತಾ ಇದ್ವಿ ಬುದ್ಧ ಟೆಂಪಲ್ಗೆ. ಅಲ್ಲಿ ಹೋಗಿ ಹೇಗಿದೆ ಅಂತ ನೋಡಿಕೊಂಡು ಇವತ್ತೆಲ್ಲ ಕಂಪ್ಲೀಟಾಗಿ ನಾವು ಅದು ಇದು ಪ್ಲೇಸಸ್ನ ಕವರ್ ಮಾಡ್ತೀವಿ. ಸೊ ಬನ್ನಿ ಹೋಗೋಣ ಬುದ್ಧ ಟೆಂಪಲ್ಗೆ. ಗೈಸ್, ನಾವಿವಾಗ ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಈ ಟೆಂಪಲ್ಲು. ನಾನು ಸ್ಲೀವ್ಲೆಸ್ ಡ್ರೆಸ್ನ ವೇರ್ ಮಾಡಿದ್ದೀನಿ ಇವತ್ತು. ಸೊ ಅದಕ್ಕೋಸ್ಕರ ಒಂದು ಸ್ಟಾಲ್ನ ತಗೊಂಡು ಹಾಕ್ಕೊಂಡು ಹೋಗಬೇಕು ಒಳಗಡೆ. ಸೊ ಯಾವುದೇ ಒಂದು ಟೆಂಪಲ್ ಒಳಗಡೆ ನೀವು ಥೈಲ್ಯಾಂಡಲ್ಲಿ ಹೋಗಬೇಕು ಅಂದಾಗ ರೂಲ್ಸ್ ಇದೆ. ಲೈಕ್ ಶಾರ್ಟ್ ಡ್ರೆಸ್ಸಸ್ನ ವೇರ್ ಮಾಡಬಾರ್ದು, ಸ್ಲೀವ್ಲೆಸ್ ಡ್ರೆಸ್ಸಸ್ನ ವೇರ್ ಮಾಡಬಾರ್ದು ಅಂತ. ಸೊ ನಾನು ಇವತ್ತು ಸ್ಲೀವ್ಲೆಸ್ ಡ್ರೆಸ್ನ ಹಾಕ್ಕೊಂಡು ಬಂದಿರೋದಕ್ಕೆ ಒಂದು ಸ್ಟಾಲ್ ಅಲ್ಲೇ ಸಿಗುತ್ತೆ, ಅಲ್ಲೇ ಸೇಲ್ ಮಾಡ್ತಾ ಇರ್ತಾರೆ. ತಗೊಂಡು ಹಾಕ್ಕೊಂಡೆ. ತುಂಬ ಚೆನ್ನಾಗಿದೆ ಅಲ್ವಾ ಟೆಂಪಲ್? ಹೇಗಿದೆ ಗೈಸ್ ಕಮೆಂಟ್ಸಲ್ಲಿ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಟೆಂಪಲ್. ಇದು ಬಿಗ್ ಬುದ್ಧ ಟೆಂಪಲ್. ಪಟಾಯಕ್ಕೆ ಬಂದರೆ ಈ ಒಂದು ಟೆಂಪಲ್ನ ಮಿಸ್ ಮಾಡಿಬಿಡಿ ಗೈಸ್. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಆ ಕಡೆ ಸೈಡ್ ವ್ಯೂ ಎಲ್ಲ ಇದೆ, ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆಲ್ಲ. ಗೈಸ್, ನಾವು ಬುದ್ಧ ಟೆಂಪಲಿಗೆ ಬಂದಿದ್ವಿ. ತುಂಬಾ ಚೆನ್ನಾಗಿದೆ ಟೆಂಪಲ್. ಇದು ಫ್ರೀ ಎಂಟ್ರಿ, ಯಾವ ಒಂದು ಎಂಟ್ರಿ ಫೀಸ್ ಏನೂ ಇಲ್ಲ. ಇನ್ನೊಂದು ಟೆಂಪಲ್ ಇದೆ, ಅದು 500 ಬಾತ್. ಆಲ್ರೆಡಿ ನಾವು ತುಂಬ ಟೆಂಪಲ್ಸ್ಗಳು ಕವರ್ ಮಾಡಿರೋದ್ರಿಂದ
ಇವಾಗ ಇಲ್ಲೂ ಟೆಂಪಲ್ಸ್ ಹೋಗೋಕ್ಕೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅದೇ ಎಲ್ಲ ಬುದ್ಧ ಟೆಂಪಲ್ಸೇ ಮತ್ತು ಎಲ್ಲ ಸೇಮ್ ಡಿಸೈನ್ಸ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಪಟಾಯ ಬೀಚ್ಗೆ ಹೊರಡ್ತಾ ಇದ್ದೀವಿ, ಯಾಕಂದರೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಲ್ಲಿ ಅಂತ. ಪಟಾಯ ಬೀಚ್ ಆದಮೇಲೆ ಏನಾದರೂ ತಿಂದ್ಕೊಂಡು ಮತ್ತೆ ಹೋಟೆಲಿಗೆ ಬಂದು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತು ಏನು ಮಾರ್ಕೆಟ್, ಶಾಪಿಂಗ್ ಮಾರ್ಕೆಟ್, ಪಟಾಯ ಶಾಪಿಂಗ್ ಮಾರ್ಕೆಟ್ ಅಂತ ಇಲ್ಲಿ ತುಂಬ ಫೇಮಸ್ ಇದೆ, ಅಲ್ಲಿ ಹೋಗ್ತೀವಿ. ಆಮೇಲೆ ಗೈಸ್ ಅದು ಅಲ್ಲದೆ ಇವತ್ತು ಟ್ರಿಪ್ ಲಾಸ್ಟ್ ಡೇ, ಕಂಪ್ಲೀಟ್ 15 ಡೇಸ್ ನಾವು ಟ್ರಿಪ್ ಸಕ್ಕತ್ತಾಗಾಯಿತು. ಅದಕ್ಕೆ ಇವತ್ತು ತುಂಬ ಲೈಟಾಗೆ ಪ್ಲೇಸಸ್ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ರೆಸ್ಟ್ ಕೂಡ ಆಗುತ್ತೆ ಅನ್ನೋ ರೀಸನ್ನಿಗೆ. ಸೊ ಬುದ್ಧ ಟೆಂಪಲ್ ಆಯಿತು, ಇವಾಗ ಪಟಾಯ ಬೀಚಿಗೆ ಹೋಗ್ತೀವಿ. ಆಮೇಲೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಹೊರಗಡೆ ಹೋಗ್ತೀವಿ ಅಷ್ಟೇ ಇವತ್ತು. ನಾಳೆ ಈವ್ನಿಂಗ್ 5 o'clock ಬ್ಯಾಂಗ್ಳೂರಿಗೆ ಫ್ಲೈಟ್ ಇದೆ. ಸೊ ಅಷ್ಟೇ, ನಮ್ಮದು ಕಂಪ್ಲೀಟ್ ಟ್ರಿಪ್ ಸಕ್ಕತ್ತಾಗಾಯಿತು. ಗೈಸ್ ನಾವಿವಾಗ ಪಟಾಯ ಬೀಚ್ಗೆ ಹೋಗ್ತಾ ಇದ್ದೀವಿ. ಬಂತು ಅಲ್ಲೇ ಬೀಚ್ ಇದೆ, ಅದೇ ಸ್ಟ್ರೀಟು. ಗೈಸ್ ನಾನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ಇವತ್ತು ಲಾಸ್ಟ್ ಡೇ ಟ್ರಿಪ್ ಅಂತ. ಗೈಸ್ ಇದೇ ಪಟಾಯ ಬೀಚ್. ಗೈಸ್ ಥೈಲ್ಯಾಂಡಿಗೆ ಹೋದಾಗ ಬ್ಯಾಂಕಾಕ್ ಟು ಪಟಾಯ ಹೇಗೆ ಹೋಗೋದು ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಹೋಗಿ ನೋಡಿ. ನನಗೆ ತುಂಬ ಬೇಜಾರಾಗ್ತಾ ಇದೆ, ಯಾಕೆ ಅಂದರೆ ಇವತ್ತು ಲಾಸ್ಟ್ ಡೇ ಟ್ರಿಪ್ ಅಂತ. ಕಂಪ್ಲೀಟ್ 16 ಡೇಸ್ ಟ್ರಿಪ್ ಏನಿದೆ ಸೂಪರಾಗೇ ಇತ್ತು. ಗೈಸ್ ವಾಕಿಂಗ್ ಸ್ಟ್ರೀಟಿಗೆ ಹೋಗೋಣ ಅಂತ ಇವಾಗ ಅಂದ್ಕೊಂಡ್ವಿ, ಬಟ್ ಪಟಾಯ ಸಿಟಿಯಲ್ಲಿ ನೈಟ್ ಲೈಫ್ ಸ್ಟಾರ್ಟ್ ಆಗೋದೆ ಆಫ್ಟರ್ 6 o'clock ಈವ್ನಿಂಗು. ಅದಕ್ಕೆ ಇವಾಗ ಬೀಚಲ್ಲಿ ಆಟ ಆಡೋಣ ಅಂತ ಅಂದ್ಕೊಂಡ್ವಿ. ತುಂಬ ಚಳಿ ಆಗ್ತಾ ಇದೆ, ಥಂಡಿ ಇದೆ ನೀರು, ಅದಕ್ಕೋಸ್ಕರ ನಾವು ಬೀಚಲ್ಲಿ ಆಟಾಡೋದನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಯಾಕಂದರೆ ಫುಕೆಟಲ್ಲೆಲ್ಲ ಆಟಾಡಿದ್ವಿ ಆಲ್ರೆಡಿ. ಸೊ ಇವಾಗ ನಾವು ಹೋಟೆಲಿಗೆ ಹೊರಡ್ತೀವಿ, ಏನಾದರೂ ಆರ್ಡ್ರ್ ಮಾಡಿಕೊಂಡು ಒಳ್ಳೆ ಊಟ ಮಾಡ್ತೀವಿ. ಇವತ್ತು ಲಾಸ್ಟ್ ಡೇ ಥೈಲ್ಯಾಂಡಲ್ಲಿ ಆಗಿರೋದ್ರಿಂದ ತುಂಬ ಸಿಂಪಲ್ಲಾಗೇ ಇಟ್ಟಿದ್ದೀವಿ, ಯಾಕಂದರೆ ಆಲ್ರೆಡಿ ತುಂಬ ತಿರುಗಾಡಿ ಆಲ್ರೆಡಿ ಸುಸ್ತಾಗ್ಬಿಟ್ಟಿದೆ. ಇವಾಗ ನಾವು ಹೋಟೆಲ್ಗೆ ಹೊರಟಿದ್ದೀವಿ. ಗೈಸ್ ನಾವು ಚಾಕ್ಲೇಟ್ಸ್ ತಗೊಳ್ಳೋಣ ಅಂತ ಬಂದಿದ್ದೀವಿ, ಆಶುಗೆ, ಅಸ್ತುಗೆ, ಅಂಶುಗೆ. ಗೈಸ್ ಆಶು, ಅಸ್ತು, ಅಂಶುಗೆ ಚಾಕ್ಲೇಟ್ಸ್ ಎಲ್ಲ ತಗೊಂಡೆ, ಶಾಪಿಂಗ್ ಮಾಡಿದೆ. ಗೈಸ್ ಎಷ್ಟೊಂದು ಚಾಕ್ಲೇಟ್ಸ್ ಶಾಪಿಂಗ್ ಮಾಡ್ಕೊಂಬಂದೆ. ಯಾಕಪ್ಪ ಅಂದರೆ ಆಶು, ಅಸ್ತು, ಅಂಶುಗೆ ಇವರಿಗೆಲ್ಲ ಕೊಡೋಣ ಅಂತ. ಸೊ ನಾನು ಥೈಲ್ಯಾಂಡಿಗೆ ಬಂದಿರೋದಕ್ಕೆ ಅವ್ರಿಗೆ ಏನಾದರೂ ತೊಗೊಂಡೋಗೋಣ ಅಂತ ನಾನು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡಿದ್ದೆ. ಚಾಕ್ಲೇಟ್ಸ್ ಏನಾದರೂ ಕೊಡೋಣ ಅಂತ, ಖುಷಿ ಪಡ್ತಾರೆ. ಅವ್ರಿಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ. ಆಯುಗೆ ಏನಾದರೂ ತೊಗೊಳ್ಳೋಣ ಅಂದರೆ ಅವನು ತುಂಬ ದೂರ ಇದ್ದಾನೆ, ಅವನಿಗೆ ಹೇಗೆ ಕಳಿಸೋದು, ಅದಕ್ಕೋಸ್ಕರ ಆಯುಗೇನು ತೊಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಆಯು ಸಿಕ್ಕಿದಾಗ ಅವನಿಗೇನಾದರೂ ಕೊಡಿಸ್ತೀನಿ, ಏನಾದರೂ ಅವನಿಗೆ ಇಷ್ಟವಾಗಿರೋದು ಏನಾದರೂ ಕೊಡಿಸ್ತೀನಿ. ಸೊ ಗೈಸ್ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ. ಚಾಕ್ಲೇಟ್ ಶಾಪಿಂಗು ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ತೊಗೊಂಡಿದ್ದೀನಿ. ತುಂಬ ಟೇಸ್ಟಿ ಚಾಕ್ಲೇಟ್ಸ್ನ ತೊಗೊಂಡಿದ್ದೀನಿ. ಸೊ ಗೈಸ್ ಇದರಲ್ಲಿ ನಾನು ಕೂಡ ಸ್ವಲ್ಪ ತಿಂತೀನಿ. ಆ್ಯಂಡ್ ಮತ್ತೆ ಹೊರಗಡೆ ಹೋಗ್ತೀವಲ್ಲ, ಇನ್ನೂ ಏನಾದರೂ ಚಾಕ್ಲೇಟ್ಸ್ ಒಳ್ಳೆವು ಸಿಕ್ಕರೆ ತಗೋತೀನಿ. ಸೊ ಗೈಸ್ ಅಷ್ಟೇ. ಇವಾಗ ಊಟ ಊಟ ಆರ್ಡರ್ ಮಾಡಿದ್ವಿ, ಚಿಕನ್ ಬಿರಿಯಾನಿ. ಈಗ ತಿಂತೀವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 6 o'clock ಹಾಗೆ ನಾವು ಹೊರಗಡೆ ಹೊರಡ್ತೀವಿ. ಇಲ್ಲಿ ಹೇಗಪ್ಪ ಅಂದರೆ 6 o'clock ಮೇಲ್ಗಡೆ ನೈಟ್ ಲೈಫ್ ತುಂಬ ಚೆನ್ನಾಗಿರುತ್ತೆ, ವಾಕಿಂಗ್ ಸ್ಟ್ರೀಟ್ ಎಲ್ಲ ಚೆನ್ನಾಗಿರುತ್ತೆ, ಓಡಾಡ್ಕೊಂಡು ಅದು ಇದು ತಿಂದ್ಕೊಂಡೆ ಅಡ್ಡಾಡೋಕ್ಕೆ. ಸೊ ರೆಡಿಯಾಗಿ ಆಮೇಲೆ ಹೊರಡ್ತೀವಿ. ಅದಕ್ಕೆ ಸ್ವಲ್ಪ ಬೇಗನೆ ಬಂದ್ವಿ ನಾವು, ಬೀಚ್ ಹತ್ರ ಎಲ್ಲ ಹೋಗಿ, ಪಟಾಯ ಬೀಚ್ ಹತ್ರ ಹೋಗಿ ಬೇಗನೆ ಬಂದ್ವಿ. ಈವ್ನಿಂಗ್ ಮತ್ತೆ ಹೊರಗಡೆ ಹೋಗೋಣ ಅನ್ನೋ ರೀಸನ್ಗೆ.
ಅಷ್ಟೇ, ನಾನು ರೆಡಿಯಾಗಿ ಮತ್ತೆ ಸಿಗ್ತೀನಿ. ಹೇ ಗಾಯ್ಸ್, ನಾವು ಹೊರಗಡೆ ಹೊರಟಿದ್ದೀವಿ, ಸ್ವಲ್ಪ ಹೊತ್ತು ಅಡ್ಡಾಡ್ಕೊಂಡು ಬರೋಣ ಅಂತ. ಇವತ್ತು ಮುಗೀತು ನಮ್ಮ ಟ್ರಿಪ್ಪು, ಕಂಪ್ಲೀಟ್ 15 ಡೇಸ್ ಟ್ರಿಪ್ ಮುಗೀತು. ನಾಳೆ ವಾಪಸ್ ನಾವು ಹೊರಡ್ತೀವಿ ಬ್ಯಾಂಗ್ಳೂರಿಗೆ, ಬ್ಯಾಂಗ್ಳೂರಿಂದ ಚಿತ್ರದುರ್ಗಕ್ಕೆ. ಇವಾಗ ಹೊರಗಡೆ ಹೊರಟಿದ್ದೀವಿ, ಸ್ವಲ್ಪ ಹೊತ್ತು ಅಡ್ಡಾಡ್ಕೊಂಡು ಬರೋಣ ಅಂತ. ಬಂದ ತಕ್ಷಣ ಪ್ಯಾಕಿಂಗ್ ಮಾಡಬೇಕು, ಬ್ಯಾಂಗ್ಳೂರಿಗೆ ಹೊರಡೋಕ್ಕೆ ನಾಳೆ ಫ್ಲೈಟ್ ಇದೆ. ಆಮೇಲೆ ಬ್ಯಾಂಗ್ಳೂರಿಂದ ಚಿತ್ರದುರ್ಗ ಕಂಪ್ಲೀಟ್ 15 ಡೇಸ್ ಟ್ರಿಪ್ ಇವತ್ತು ಮುಗೀತು. ಸೊ ಅಷ್ಟೇ, ಸ್ವಲ್ಪ ಹೊತ್ತು ಅಡ್ಡಾಡ್ಕೊಂಡು ಬರ್ತೀವಿ, ಕಂಪ್ಲೀಟ್ ರೆಸ್ಟ್ ಮಾಡಬೇಕು, ನಿದ್ದೆ ಇಲ್ಲ ಸರಿಯಾಗಿ. ಬನ್ನಿ, ಲೆಟ್ಸ್ ಗೋ. ಗೈಸ್, ಪಟಾಯ ಬೀಚ್ ಮುಂದೆ ಕೂತ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಇಲ್ಲೊಂದು ಚಿಕ್ಕ ಮಗು ಇದೆ, ಎಷ್ಟು ಚೆನ್ನಾಗಿ ಕೂತಿದೆ ಅವ್ರ ಫಾದರ್ ಜೊತೆ. ನಾವಿಲ್ಲೇ ಕೂತ್ಕೊಂಡಿದ್ದೀವಿ, ಅದು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ದೀವಿ. ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅವಳು. ಹಾಗೆ ಇಲ್ಲಿ ವ್ಯೂ ಸಖತ್ತಾಗಿದೆ. ಸೊ ಗೈಸ್, ಇವತ್ತಿಗೆ ಮುಗೀತು ನಮ್ಮ ಟ್ರಿಪ್ಪು. ಅಷ್ಟೇ, ಈಗ ಏನಾದರೂ ಊಟ ಇಲ್ಲಿಂದನೇ ಪಾರ್ಸಲ್ ತೊಗೊಂಡು ನಾವು ಹೋಟೆಲ್ಗೆ ಹೋಗ್ತೀವಿ. ನಾಳೆ ಫ್ಲೈಟ್ ಇದೆ ಸಂಜೆ 5 o'clock. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ, ಬಾಯ್.